ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿಗ್ ಬಾಸ್ ಸೀಸನ್ 12ನ ಶುಕ್ರವಾರದ ಎಪಿಸೋಡ್ನ ಸೆಕೆಂಡ್ ಪ್ರೊಮೋ ಬಿಟ್ಟಿದ್ದಾರೆ. ಸೆಕೆಂಡ್ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಇಲ್ಲಿ ಕಳಪೆ ಯಾರು ಹಾಗೆ ಉತ್ತಮ ಯಾರು ಅನ್ನೋ ಒಂದು ಏನು ಆಕ್ಟಿವಿಟಿ ಇರುತ್ತೆ. ಸೊ ಅದನ್ನು ನಡೀತಾ ಇದೆ. ಸೊ ಇಲ್ಲಿ ರಾಶಿಕಾ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಅದು ನಮ್ಮ ರಕ್ಷಿತಾ ಬಗ್ಗೆ. ಸೊ ರಕ್ಷಿತಾ ಬಗ್ಗೆ ಸ್ಟೇಟ್ಮೆಂಟ್ನ ಕೊಟ್ಟು ಅವ್ರನ್ನ ಕಳಪೆಗೆ ತಳ್ತಾ ಇರೋವಂಥದ್ದು. ಕಳಪೆ ಕೊಡ್ತಾ ಇರೋದು ರಾಶಿಕಾ ಬಂದು ನಮ್ಮ ರಕ್ಷಿತಂಗೆ ಕಳಪೆ ಕೊಡ್ತಾ ಇದ್ದಾರೆ. ಸೊ ಇದೆಷ್ಟು ಮಟ್ಟಿಗೆ ಸರಿ, ಈ ಪ್ರೋಮೋದೆಲ್ಲ ಏನೆಲ್ಲ ಇದೆ ಅನ್ನೋದನ್ನ ಮಾತಾಡೋಣ ಬನ್ನಿ. ಮಾತಾಡ್ಬಿಡ್ತಾರೆ ಅನ್ಕೊಂಡು ನಂಗೆ ಬೇಡ ಹಾಗೆ ಕೂತ್ಕೊಂಡು ಸೊ ಇಲ್ಲಿ ರಾಶಿಕಾ ಹೇಳ್ತಾ ಇರೋದು ಅಂತಂದ್ರೆ, ಕಳಪೆ ಕೊಡ್ತಾ ಇರೋದು ಒಂದೇ ವಿಷಯಕ್ಕೆ, ಗಿಲ್ಲಿ ಜೊತೆ ಇರ್ತಾಳೆ ನಮ್ಮ ರಕ್ಷಿತಾ. ಯಾವಾಗ್ಲೂ ಕೂಡ ಗಿಲ್ಲಿನ ಕಂಟ್ರೋಲ್ ಮಾಡಕ್ ನೋಡ್ತಾಳೆ. ಗಿಲ್ಲಿ ಜೊತೆನೆ ನಾನೇ ಒಬ್ಳೇ ಕುತ್ಕೋಬೇಕು, ಬೇರೆಯವ್ರು ಯಾರು ಕುತ್ಕೊಂಡು ಮಾತಾಡಬಾರ್ದು ಗಿಲ್ಲಿ ಜೊತೆ. ಸೊ ಗಿಲ್ಲಿನ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ನೀನ್ ಬಿಡೋದಿಲ್ಲ ಅಂತ ಇಲ್ಲಿ ರಾಶಿಕಾ ಅವರು ಕಂಪ್ಲೇಂಟ್ ಮಾಡ್ತಾ ಇರೋವಂಥದ್ದು. ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ರಕ್ಷಿತಾ ನೀನು ಓನ್ಲಿ ಫಾರ್ ನಿನ್ ಮನ್ಸಲ್ಲಿ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಲ್ಲ, ಅವ್ಳ ಮನ್ಸಲ್ಲಿ ಇರೋದು ಒಂದೇ ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ಇದೆ ಅನ್ನೋ ರೀತಿ ಇದ್ದಾಳೆ. ಗಿಲ್ಲಿ ಬಿಟ್ರೆ ಅವಳ ತಲೆ ಏನೂ ಇಲ್ಲ. ಸೊ ಅವಳ ಮೈಂಡಲ್ಲಿ ಗಿಲ್ಲಿ ಜೊತೆ ಇರಬೇಕು, ಗಿಲ್ಲಿ ಜೊತೆ ಮಾತಾಡಬೇಕು, ಗಿಲ್ಲಿ ಜೊತೆ ಕಾಮಿಡಿ ಮಾಡಬೇಕು, ಗಿಲ್ಲಿ ಜೊತೆನೇ ಇರಬೇಕು ಅನ್ನೋದು ಅವಳ ಮೈಂಡಲ್ಲಿ ಇದೆ ಅನ್ನೋದನ್ನ ಇಲ್ಲಿ ನಮ್ಮ ರಾಶಿಕಾ ಹೇಳ್ತಾ ಇದ್ದಾರೆ. ಸೊ ಹಂಗಿರೋದ್ರಲ್ಲಿ ತಪ್ಪೇನು? ರಾಶಿಕಾನು ಕೂಡ ಸೂರಜ್ ಜೊತೆ ಒಂದು ಕಂಫರ್ಟ್ ಝೋನಲ್ಲಿ ಇದ್ರು ತಾನೆ. ಸೊ ಆ ರಾಶಿಕಾ ಆದರೆ ಇರ್ಬೋದು, ಮತ್ತೆ ಗಿಲ್ಲಿ ಆದರೆ ರಕ್ಷಿತಾ ಗಿಲ್ಲಿ ಜೊತೆ ಇರೋದು ತಪ್ಪು ಅಂತೇಳಿ ರಾಶಿಕಾ ಹೇಳ್ತಿರೋದು. ಇದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ನೀವೇನಾದ್ರು ಪ್ರೋಮೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಗ್ ಬಾಸ್ ಲವರ್ಸ್ ಯಾರು ಎಲ್ಲ ಇದ್ದೀರಾ ಅವರು. ಧ್ರುವಂತ ಸಿಕ್ಕಿದ್ದ ಚಾನ್ಸ್ ಅಂತ ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಕೂಡ ಕೊಡ್ತಾ ಇದ್ದಾರೆ. ಹೌದು ಹೌದು ಅಂತ ಬಿಟ್ಟು ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ರಕ್ಷಿತನ ಬಗ್ಗೆ ಏನೇ ನೆಗೆಟಿವ್ ಬಂದ್ರೂ ಕೂಡ ಖುಷಿ ಪಡೋದು. ಫಸ್ಟ್ ಕಳಪೆ ಕೊಟ್ಟಿದ್ದಕ್ಕೆ ನಮ್ಮ ಧ್ರುವಂತ್ ಬಹಳ ಖುಷಿ ಪಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಮತ್ತೆ ಇನ್ನ ರಕ್ಷಿತಾ ಅವರು ನಗಾಡ್ತಾ ಇದ್ದಾರೆ, ನಿಂಗೆ ಎಲ್ಲದಕ್ಕೂ ಗಿಲ್ಲಿನೇ ಬೇಕು ಅಲ್ವಾ, ನೀನು ಗಿಲ್ಲಿ ಜೊತೆ ಬೇರೆಯವ್ರು ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನು ಒಂದು ಬಿನ್ ಬ್ಯಾಗ್ಸ್ ಇರುತ್ತವೆ ಅದನ್ನೆಲ್ಲಾನು ಎತ್ತಿಡ್ತಾರೆ. ಸೊ ಅಲ್ಲಿಗೆ ಗಿಲ್ಲಿ ಪಕ್ಕ ಬಂದು ಯಾರು ಕುತ್ಕೊಂಡು ಮಾತಾಡಬಾರ್ದು, ಕಾವ್ಯ ಜೊತೆ ಮಾತಾಡ್ತಾರೋ ಅಥವಾ ಇನ್ನೊಬ್ರ ಜೊತೆ ಮಾತಾಡಬಾರ್ದು, ಗಿಲ್ಲಿ ಓನ್ಲಿ ನನ್ನ ಜೊತೆನೇ ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾರೆ ರಾಶಿಕಾ ಅಂತೇಳ್ಬಿಟ್ಟು ಒಂದು ರಕ್ಷಿತ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರೋವಂಥದ್ದು, ಕಾರಣ ಕೊಡ್ತಾ ಇದ್ದಾರೆ ಈ ರೀತಿ. ಆ ರೀತಿ ಅಂತ ನಮಗೆ ಯಾವತ್ತೂ ಅನಿಸಿಲ್ಲ. ಸೊ ನಿಮಗೇನು ಅನ್ಸಾರೋ ಅನ್ಸಿದ್ಯಾ? ಒಟ್ನಲ್ಲಿ ರಕ್ಷಿತಾ ಬಂದ್ಬಿಟ್ಟು ಗಿಲ್ಲಿನ ಇಷ್ಟಪಡ್ತಾ ಇದ್ದಾಳೆ. ಸೊ ಅದು ಇಷ್ಟಪಡಕ್ಕೆ ಒಂದು ಸ್ವತಂತ್ರ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಇಲ್ಲಿ ಗಿಲ್ಲಿ ಬೇಕು ಅಂತ ಹೇಳಿದ ತಕ್ಷಣ ರಕ್ಷಿತಾ ನಗಾಡ್ತಾ ಇದ್ದಾರೆ. ಸೊ ನಿನಗೆ ಗಿಲ್ಲಿನೇ ಬೇಕು, ನಿನ್ನ ಮನ್ಸಲ್ಲಿ ನಡೀತಾ ಇರೋದು ಓನ್ಲಿ ಫಾರ್ ಏನು ಅಂತಂದ್ರೆ ಗಿಲ್ಲಿ ಬಿಟ್ರೆ ನಿನ್ನ ತಲೆಯಲ್ಲಿ ಬೇರೆ ಏನು ಓಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ತಾ ಇರೋವಂಥದ್ದು. ಗಿಲ್ಲಿ ಬಿಟ್ರೆ ನಿನ್ನ ತಲೆ ಏನು ಓಡ್ತಾ ಇಲ್ಲ, ಸೊ ಗಿಲ್ಲಿ ಬೇಕಲ್ವಾ, ಸೊ ಹಾಗಾಗಿ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಬಿಡಲ್ಲ, ಗಿಲ್ಲಿನ ಕಂಟ್ರೋಲ್ ಮಾಡಕ್ಕೆ ಹೋಗ್ತೀಯಾ, ಮಾತಾಡಬೇಡ ಅಂತ ಹೇಳಕ್ಕೆ ನೀನು ಯಾರು ಗಿಲ್ಲಿನ? ಮತ್ತೆ ನಿನ್ನ ಪರ್ಸ್ನಲ್ ಮನೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ಗಿಲ್ಲಿ ಜೊತೆ ನೀನು ಸಪ್ರೇಟಾಗಿ ಮಾತಾಡೋಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ, ಕಾರಣ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಥರ ಮಾತಾಡೋದು ತಪ್ಪು ಅಂತ ಹೇಳ್ತೀನಿ. ಸೊ ಈ ಒಂದು ಇದರಲ್ಲಿ ಕಮೆಂಟ್ ಬಾಕ್ಸ್ ನೋಡಿದಾಗ ನನಗೆ ಕಮೆಂಟ್ ಏನೇನೆಲ್ಲ ಬಂದಿದೆ ಅಂದರೆ, ರಸಿಕಾ ಮನೆಗೆ ಹೋಗಬೇಕು ಅನ್ನೋರು ಲೈಕ್ ಮಾಡಿ ಅಂತೇಳಿ ಹಾಕಿದ್ದಾರೆ. ರಾಶಿಕಾ ಹೆಲ್ಮೆಟ್ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನಿಜ, ರಾಶಿಕಾ ಹೆಲ್ಮೆಟ್ ಆಗೋಂಥ ಚಾನ್ಸಸ್ ತುಂಬ ಇದೆ. ಈ ವಾರ ಅಂತೂ ಪಕ್ಕ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ನಿಜವಾಗ್ಲೂ ಹೋಗ್ತಾರೆ. ರಾಶಿಕಾ ಹೆಲ್ಮೆಟ್ ಆಗಬೇಕು ಅನ್ನೋರು ಲೈಕ್ ಮಾಡಿ ಅಂತ ಸುಮಾರಷ್ಟಿದೆ. ರಕ್ಷಿತಾ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಇಲ್ಲಿ ಲೈಕ್ ಮಾಡಿ. ನನ್ನ ಬೆಂಬಲ ರಾಶಿಕಾ ಅವರಿಗೆ. ಟಾಸ್ಕ್ ವಿನ್ಸ್ ರಾಶಿ ಸರಿಯಾಗಿ ಹೇಳಿದ್ದಾರೆ. ಗಿಲ್ಲಿ ವಿನ್ ಆಗೋ ಕ್ಷಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ? ವಿ ಸಪೋರ್ಟ್ ರಕ್ಷಿತಾ ಬೆಂಕಿ ಸಪೋರ್ಟ್ ರಕ್ಷಿತಾ. ಸೂರಜ್ ಇರುವಾಗ ರಾಶಿಕಾ ಏನು ಮಾಡುತ್ತಿದ್ದಳು? ನಾನು ಹೇಳಿಲ್ವಾ, ಸೂರಜ್ ಇದ್ದಾಗಲೂ ಕೂಡ ರಾಶಿಕಾ ಅವರು ಕೂಡ ಅಷ್ಟೇ ಸೇಫ್ ಝೋನಲ್ಲಿ ಸಪೋರ್ಟ್ ಝೋನಲ್ಲಿ ಇದ್ರು ತಾನೆ. ಅದೇ ರೀತಿ ಗಿಲ್ಲಿ ಜೊತೆ ರಕ್ಷಿತಾ ಮಾತಾಡ್ಕೊಂಡಿರೋದ್ರಲ್ಲಿ ಏನು ತಪ್ಪಿದೆ ಆಯ್ತಾ? ರಾಶಿಕಾ ಒಂದು ಎಪಿಸೋಡಲ್ಲಿ ಸೂರಜ್ ಅವರು ಬೇರೆ ಜೊತೆ ಮಾತಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಪೊಸೆಸಿವ್ ಆಗಿ ಇದು ಮಾಡ್ತಾರೆ. ಮತ್ತೆ ಪರ್ಸನಲ್ ಸ್ಪೇಸ್ ಬೇಕು ಅಂತ ಹೇಳ್ಬಿಟ್ಟು ಇವರು ಕೆಲವೊಮ್ಮೆ ಹೇಳಿದ್ದಿದೆ. ಪರ್ಸನಲ್ ಸ್ಪೇಸು ಗಿಲ್ಲಿ ಮತ್ತೆ ರಕ್ಷಿತಾ ತಗೊಂಡ್ರೆ ಇವ್ರಿಗೆ ಬೇಸರ, ಆದರೆ ಇವ್ರು ಮಾತ್ರ ತಗೊಂಡ್ರೆ ಅದು ಸರಿ ಅಂತ ಹೇಳ್ಬಿಟ್ಟು ಇವ್ರ ಪ್ರಕಾರ ರಾಶಿಕಾ ಹೇಳ್ತಾ ಇರೋದು ರಕ್ಷಿತಾ ಬಗ್ಗೆ. ಸೊ ಇದು ನಾಮಿನೇಷನ್ ಇಂದನೂ ಕೂಡ ಅದೇ ರೀತಿ ಒಂದು ಹೇಳ್ತಾ ಇದ್ದಾರೆ. ರಕ್ಷಿತನ ಮೇಲೆ ಏನಾದ್ರು ಒಂದೊಂದು ಕಾರಣ ಹೇಳಿ ನಾಮಿನೇಟೆಡ್ ಅಲ್ಲೂ ಕೂಡ ತಗೊಂಡ್ರು, ಹಾಗೆ ಇದ್ರಲ್ಲೂ ಕೂಡ ತಗೋತಾ ಇದ್ದಾರೆ ರಾಶಿಕಾ ಅವರು. ಇವರು ಹೇಳೋ ರೀತಿನ ಇನ್ನು
ನೀಟಾಗಿ ಹೇಳಿದ್ರೆ ಸರಿ ಆಗುತ್ತೆ. ರಕ್ಷಿತಂಗೆ ಗಿಲ್ಲಿಲಿರುವಂಥ ಕ್ವಾಲಿಟಿ ಇಷ್ಟ, ಸೊ ಅದಕ್ಕೋಸ್ಕರ ರಕ್ಷಿತ ಇಷ್ಟಪಡ್ತಾ ಇದ್ದಾರೆ, ಅದರಲ್ಲೇನು ತಪ್ಪಿಲ್ಲ. ಸೊ ಅವ್ರ ಜೊತೆ ಇರ್ತಾರೆ, ಅವ್ರು ಬೇರೆಯವ್ರ ಜೊತೆ ಮಾತಾಡಬಾರ್ದು ಅಂತ ಹೇಳ್ತಾರೆ, ಅದೆಲ್ಲ ರೀಸನ್ ಅಷ್ಟೊಂದು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತು. ಎಲ್ಲರೂ ಕೂಡ ಒಂದು ಕಂಫರ್ಟ್ ಝೋನಲ್ಲಿ ಇದ್ದಾರೆ, ಅದರಲ್ಲೂ ಕೂಡ ರಕ್ಷಿತಾ ಗಿಲ್ಲಿ ಜೊತೆ ಕಂಫರ್ಟ್ ಝೋನಲ್ಲಿ ಇರೋದ್ರಲ್ಲಿ ಏನು ತಪ್ಪಿದೆ? ಅದನ್ನ ಇವ್ರು ಹೋಗಿ ಗಿಲ್ಲಿಗೋಸ್ಕರನೇ ಇದ್ದಾಳೆ, ಗಿಲ್ಲಿ ಮಾತ್ರ ಬೇಕು ಅಂತೇಳಿ ತುಂಬ ಅಸಹ್ಯವಾಗಿ ಆ ವರ್ಡ್ನ ಯೂಸ್ ಮಾಡಬಾರ್ದಾಗಿತ್ತು. ಅದು ತುಂಬ ಬೇರೆ ಥರ ಪೋಟ್ರೆ ಆಗುತ್ತೆ. ಗಿಲ್ಲಿನೇ ಬೇಕು, ನಿಂದು ಪರ್ಸ್ನಲ್ ರೂಮ್ ಅಲ್ಲ, ಯಾರಿಗೂ ಪರ್ಸ್ನಲ್ ರೂಮ್ ಅಂತ ಕೊಟ್ಟಿಲ್ಲ ಆಯ್ತಾ. ಅಲ್ಲಿ ಎಲ್ಲರೂ ಆಟ ಆಡೋಕ್ಕೆ ಬಂದಿರೋದು, ಅಲ್ಲಿ ತಮ್ಮ ಅಭಿಪ್ರಾಯನ ಹೇಳಕ್ಕೆ ಅಂತಾನೆ ಬಂದಿರೋದು. ಸೊ ಹಾಗಾಗಿ ಇದು ಸರಿಯಾದಂತಹ ಕಾರಣ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ರಾಶಿ ನಿಜವಾಗ್ಲೂ ಎಲಿಮಿನೇಟ್ ಆಗ್ತೀರಾ? ಇದೇ ರೀತಿ ರಕ್ಷಿತನ ವಿರುದ್ಧ ಮಾತಾಡಿ ನಿಮ್ಮ ಓಟ್ಗಳನ್ನ ಕಡಿಮೆ ಮಾಡ್ಕೋತಾ ಇದ್ದೀರಾ, ರಕ್ಷಿತಾ ಓಟ್ಗಳನ್ನ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಅವರು ಸಿಂಗಲ್ ಆಗಿ ಅವ್ರಿಗೆ ಹೆಂಗ್ ಆಡಬೇಕು ಅನ್ಸುತ್ತೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ, ಎಂಟರ್ಟೈನ್ಮೆಂಟ್ ನಮಗೆ ಯಾರು ಸೂಟ್ ಆಗ್ತಾರೆ ಕಾಮಿಡಿ ಮಾಡೋಕ್ಕೆ ಅಂಥವ್ರ ಜೊತೆ ಸೇರ್ಕೋಬೇಕು ಹೊರತು ರಕ್ಷಿತಾ ಮತ್ತೆ ಗಿಲ್ಲಿ ಕಾಮಿಡಿನ ಬಹಳಷ್ಟು ಜನ ಇಷ್ಟಪಡ್ತಾರೆ, ಗಿಲ್ಲಿ ಜೋಡಿ ಮತ್ತೆ ರಕ್ಷಿತಾ ಜೋಡಿನ ಬಹಳಷ್ಟು ಜನ ಇಷ್ಟಪಡ್ತಾರೆ. ಸೊ ಅವ್ರು ಕಾಮಿಡಿ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಜೋಡಿಯಾಗಿದ್ದಾರೆ ಹೊರತು ಇನ್ನೊಬ್ಬರಿಗೆ ಇದು ಮಾಡಬಾರ್ದು ಅಂತ ಅಲ್ಲ. ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಅದನ್ನ ನೋಡ್ತಾರೆ. ನೀವು ಇನ್ನೊಂದು ಕತೆ ಕಟ್ಟಿ ಮತ್ತೊಂದು ಕತೆ ಕಟ್ಬಿಟ್ಟು ಅವ್ರ ಮನಸ್ಸಲ್ಲಿ ಇಲ್ಲದೆ ಇರೋದನ್ನೆಲ್ಲ ಹುಟ್ಟಾಕೊಂತ ಪ್ರಯತ್ನ ರಾಶಿಕ್ ಅವರೇ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳ್ತೀನಿ. ಸೊ ನಿಮಗೆ ಈ ಪ್ರೋಮೋ ನೋಡಿದಾಗ ಏನು ಅನ್ನಿಸ್ತು? ರಕ್ಷಿತಾ ಮಾಡಿದ್ ಸರಿನಾ, ರಾಶಿಕಾ ಮಾಡಿದ್ ಸರಿನಾ? ಇದಕ್ಕೆ ರಕ್ಷಿತಾನು ಕೂಡ ಸುಮ್ಮನೆ ಇಲ್ಲ, ಟಗರು ಪುಟ್ಟಿ ಸಕ್ಕದಾಗ ಆನ್ಸರ್ ಮಾಡ್ತಾವಳೆ. ಇನ್ನು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಇನ್ನ ಯಾವ್ಯಾವ ರೀತಿ ರಾಶಿಕಂಗೆ ಉತ್ತರನ ಕೊಟ್ಟಿದ್ದಾರೆ ರಕ್ಷಿತಾ ಅಂತ ಹೇಳ್ಬಿಟ್ಟು. ಈ ಪ್ರೋಮೋದಲ್ಲಿ ರಾಶಿಕಾನೇ ಜಾಸ್ತಿ ಮಾತಾಡೋದು ಕೇಳಿಸಿದೆ. ನಮ್ಮ ರಕ್ಷಿತಾ ನಗಾಡ್ತಾ ಇದ್ದಾರೆ, ನಿಮಗೇನು ಕಷ್ಟ, ನಮ್ಗೂ ಗಿಲ್ಲಿಗೂ ಬಿಟ್ಬಿಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹೌದು, ಅದು ನಮ್ಮ ವಿಷಯನ ನಮಗೆ ಬಿಟ್ಬಿಡಿ ಅನ್ನೋದು ಒಂದು ಕರೆಕ್ಟೇನೆ. ನೋಡೋಣ, ಎಪಿಸೋಡಲ್ಲಿ ಅಂತೂ ಸರಿಯಾಗಿ ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ ನಮ್ಮ ರಕ್ಷಿತಾ. ಹೇಗನ್ನಿಸ್ತು ಗೈಸ್ ಇವತ್ತಿನ ಪ್ರೊಮೋ ಬಗ್ಗೆ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.